ಮರಿ ಯಾಕವ್ವ ಬೇಜಾರು ಕುಂತಿದೀಯೇ? ಅಲ್ಲ ಅಜ್ಜಿ, ಅಮ್ಮ ಯಾವಾಗ್ಲೂ ವಾಟ್ಸಪ್ಪಲ್ಲಿ ಬೆಳ್ಳಿಟ್ಕೊಂಡಿರುತ್ತೆ, ಅಪ್ಪ ಫೇಸ್ಬುಕ್ಕಲ್ಲಿ ಬೆಳ್ಳಿಟ್ಕೊಂಡಿರುತ್ತೆ. ನಾನು ಬಾಯಲ್ಲಿ ಬೆಳ್ಳಿಟ್ಕೊಂಡ್ರೆ ಬೈತಾರ. ನೀನ್ ಹೇಳಜ್ಜಿ, ಇದು ಸರಿನಾ, ಇದು ನ್ಯಾಯನಾ? ಅಯ್ಯೋ ಅವಳಿಗೆ ಬುದ್ಧಿ ಇಲ್ಲ, ನಾನು ಬುದ್ಧಿ ಹೇಳ್ತೀನಿ. ರೀಲ್ಸ್ ಮಾಡೋಣ. Without idli, there is no chutney. Without chutney, there is no idli. La 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 la. ಬಾತಿಲ್ ಕಮರಿಯ ಮೋರೆ ಅಬ್ಬಯಕ್ಕೂ ವಯಸ್ಸಾಯ್ತು ಮದ್ದೆ ಆಗು ಅಂತಾರೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲ ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು. ಏನೇ ನೀನು ಓದ್ಬೇಡ ಬರಿಬೇಡ, ಯಾವಾಗಲೂ ರೀಲ್ಸ್ ಅಂತ ಕುತ್ಕೊಂಡಿರು. ಅಲ್ಲ ನಿಮಗೆ ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂಗೆ ಬುದ್ಧಿ ಬೇಡವಾ? ಇಲ್ಲೇ ಕೆಳಗಡೆ ಹೋಗಿ ಹೋಮ್ವರ್ಕ್ ಮಾಡೋಗು. ಅಪ್ಪ ಯಾಕೋ ವಯಸ್ಸಾಯ್ತು ಮದ್ದೆ ಆಗು ಅಂತಾರೆ. ಅಮ್ಮ ಹೋಮ್ವರ್ಕ್. ಡಾನ್ಸ್ ಮಾಡ್ತೇವೆ, ಡಾನ್ಸು ನಾನು ಮಾಡಿಸ್ತೀನಿ ಡ್ಯಾನ್ಸು. ಏಯ್ ABCD ಹೇಳೆ. ABCD ಕೊಟ್ಟ ಅಂದ್ರೆ ಫುಲ್ ಹೇಳೆ. ABCD EFGHI. I love you. ಮಂಚಿ ಹೋಮ್ವರ್ಕ್ ಬರ್ಬಿಟ್ಟು ಆಮೇಲೆ ಮಂಚಿನ ಬಿಟ್ಬೇಡ. ಮಂಚಿ ಸಿಕ್ಕದ ಮತ್ತೆ ಹೊಡೆದಾಕ್ಬಿಡ್ತು. ಮಂಚಿ ಹೋಮ್ವರ್ಕ್ ಬರ್ಬಿಟ್ಟು ಆಮೇಲೆ ಹೋಗು. ಸಿಗಲ್ಲ, ನಿನ್ ಕೇಕ್ ಸಿಗಲ್ಲ. ನಿನಗೆ ಏನೇ ಇಷ್ಟು ಉದ್ದ ಇದೆಯಾ? ಎಷ್ಟೇ ಆಟ ಆಡ್ತೀಯಾ? ಮಾಡ್ತೀನಿ ನಿನಗೆ. ಬಿಡ ಹೋಗ್ಲಿ ಅತ್ತೆ, ದಯವಿಟ್ಟು ವಯಸ್ಸಿಗೆ ತಕ್ಕಂಗಿರಿ. ನಿಮ್ಮಿಂದ ನಾವು ಹಾಳಾಗಿ ಹೋಗಿರೋದು. ಕೂತ್ಕೊಳ್ಳೆ. ಎಲ್ಲ ಹೋಗ್ತೀಯಾ? ಮರ್ಯಾದೆನ ABCD ಫುಲ್ ಹೇಳು. ABCD EFGHI. ಏನಾಯ್ತು ವಂಶಿ? ಅಯ್ಯೋ ಏನಾಯ್ತು? ಏನ್ ಮಾಡಿದ್ಯೆ? ನಾನೇನು ಮಾಡಿಲ್ಲ ಅತ್ತೆ. ಏನಾಯ್ತು ವಂಶಿ? ಸಡನ್ ಆಗಿ ಹೊಟ್ಟೆ ನೋವು ಬಂತು. ಏನ್ ಮಾಡ್ಲಿ? ಒಂದ್ ನಿಮಿಷ ಜ್ಯೂಸ್ ತಗೊಂಬರ್ಲಾ? ಒಂದ್ ನಿಮಿಷ ಇಲ್ಲ. ಮಗು ಇಲ್ಲಿ ಅತ್ತೆ, ಜ್ಯೂಸ್ ಕುಡಿಸ್ಬೇಕು. ಅವಳು ನಿಂಗೆ ನೀರು ಕುಡಿಸೋದ್ಲು. ಲೇ ವತ್ಸಲ, 3 ಬೇಸಿನ ಪಾತ್ರೆ ಬೇಕಾದ್ರೂ ಪಟಪಟ ಅಂತ ತೊಳೆದಾಕ್ಬಿಡ್ತೀನಿ ಕಣೆ. ನನ್ನ ಮಗಳ ಕೈಯಿಂದ 2 ಪೇಜ್ ಹೋಮ್ವರ್ಕ್ ಬರ್ಸಕ್ ಆಗ್ತಾ ಇಲ್ಲ ಕಣೆ. ಅದೇನೋ ಮಾಡಿ ನನ್ನ ಬಾಯಿಗೆ ಮಣ್ಣು ತಿನ್ಸಿ ಹೋಗ್ಬಿಡ್ತಾಳೆ ಕಣೆ. ನಿನ್ ಮಗಳು ಹಿಂಗೇನಾ? ನನ್ ಮಗಳೇನಾದ್ರು ಆತರ ಮಾಡಿದ್ರೆ ಕಂಬಿ ಕಾಯಿಸಿ ಬರೆ ನೋಡೆ. ಮಕ್ಕಳನ್ನ ಹಂಗೆ ಬಿಟ್ಬಿಡ್ಬಾರ್ದು, ಅವ್ರನ್ನ ಯಾವಾಗ್ಲೂ ಬ್ಯುಸಿ ಆಗಿಡ್ಬೇಕು. ಕಣೆ, ಇವಳು ಒಬ್ಳಮ್ಮನ. ನಾನಂತೂ ನನ್ ಮಗಳನ್ನ 1 ನಿಮಿಷನೂ ಫ್ರೀ ಬಿಡಲ್ಲಪ್ಪ. ಬೆಳಗ್ಗೆ 6 ಗಂಟೆಗೆ ಸ್ವಿಮ್ಮಿಂಗು, ಆಮೇಲೆ ಸ್ಕೂಲು, 3 ಗಂಟೆಗೆ ಟ್ಯೂಷನ್, 4 ರಿಂದ 5 ಗಂಟೆ ಡ್ಯಾನ್ಸು, 5 ರಿಂದ 6 ಯೋಗ, 6 ರಿಂದ 7 ಸಿಂಗಿಂಗು, 7 ರಿಂದ 8 ಡ್ರಾಯಿಂಗು, ಆಮೇಲೆ 9ಕ್ಕೆ ಊಟ ಮಾಡಿ ಮಲ್ಕೋತಾಳೆ. ಅಯ್ಯಯ್ಯೋ ಪಾಪ 1, 2 ಗ್ಯಾಪ್ ಇದ್ದಾಗ ಮಾಡ್ಕೋತಾಳೆ ಬಿಡು. ಆದ್ರೂ ನಿನ್ನ ಐಡಿಯಾ ಸೂಪರು ಕಣೆ. ನಾನು ಇನ್ಮೇಲೆ ಹಿಂಗೆ ಮಾಡ್ತೀನಿ. ಸ್ವಲ್ಪ ಯೋಗ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು, ಮ್ಯೂಸಿಕ್ ಟೀಚರು ಅವ್ರದ್ದೆಲ್ಲ ನಂಬರ್ ಕಳ್ಸೆ. ಅವರಪ್ಪ ವಂಶಿ, ಇವಾಗ ಯೋಗ ಮಾಸ್ಟರ್ ಬರ್ತಾರೆ, ಜಾಣ ಮರಿತಾರ. ಅವ್ರು ಏನು ಹೇಳ್ಕೊಡ್ತಾರೋ ಹಂಗೆ ಮಾಡಬೇಕು, ಹಂಗೆ ಕಲಿಬೇಕು. ಓಕೆನಾ? ಇಲ್ಲ ಅಂತಂದ್ರೆ ಕಬ್ನ ಕಾಯಿಸಿ ಬಾಯಿ ಮೇಲೆ ಬರೆ ಎಳೆದ್ಬಿಡ್ತೀನಿ. ಅವಳೇನೋ ಯೋಗ ಕಲಿಯಕ್ಕೆ ಹಿಂಗವಳೆ, ನಿನಗೆ ಯಾಕೆ ಈ ಅವತಾರನೋ? ನಾನು ಯೋಗ ಮಾಡಿಬಿಟ್ಟು ಸಣ್ಣ ಆಗೋಣ ಅಂತ. ನೀವಾಗ್ತೀರಾ? ಬೇಡ ಬಿಡಿ, ಯೋಗಗೆಲ್ಲ ಬಗ್ಗುವಂಥ ಬಾಡಿ ಎಲ್ಲ ನಿಮ್ದು. ನಮಸ್ಕಾರ. ನಮಸ್ಕಾರ. ನಾನು ಯೋಗ ಟೀಚರ್, ಯೋಗರಾಜ್ ಅಂತ. ಏನಿದು? ಇದು ಸೆಲ್ಫ್ ರೆಸ್ಪೆಕ್ಟ್. ಪುಟ್ಟ, ಈಗ ನೀನ್ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡು. ಯಾಕೆ? ಇದು ಗುರುಗಳಿಗೆ ಕೊಡೋ ರೆಸ್ಪೆಕ್ಟ್. ದೇವ್ರೆ, ಈ ಕೋಳಿಗೆ ಅಂದ ಜ್ವರ ಬಂದು ಬೇಗ ಹೊರಗೆ ಹಾಕ್ಸ್ಕೊಂಬಿಡ್ಲಪ್ಪ. ಏನ್ ಭಕ್ತಿ, ಏನ್ ಭಯ? ಎದಳು ಪುಟ, ಎದಳು. ಏನ್ ಬೇಡ್ಕೊಂಡಮ್ಮ?
ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡೆ. ಅಯ್ಯೋ ಜಾಣ ಮರಿಯ ಸ್ವಲ್ಪ ನನ್ನ ಮಗಳಿಗೆ ಟೈಮ್ ಕೊಟ್ಟು ಯೋಗ ಹೇಳ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಇನ್ನು 1 ತಿಂಗಳಲ್ಲಿ ನಿಮ್ಮ ಮಗಳು ಕಾಲಲ್ಲೇ ಸ್ಪೂನ್ ಇಟ್ಕೊಂಡು ಊಟ ಮಾಡ್ತಾಳೆ, ಕಾಲಲ್ಲೇ ದೋಸೆ ಒಯ್ತಾಳೆ. ಅಷ್ಟೇ ಯಾಕೆ, ಕಾಲಲ್ಲೇ ತಲೆ ಬಚ್ಕೋತಾಳೆ. ಇದನ್ನೆಲ್ಲ ಮಾಡಕ್ಕೆ ದೇವರು ಕೈ ಕೊಟ್ಟಿದ್ದಾನಲ್ಲ, ಇದನ್ನ ಯಾಕೆ ನಾನು ಕಾಲಲ್ಲಿ ಮಾಡ್ಲಿ? ಸೂಪರ್ ಮಗರಿ, ಕರೆಕ್ಟಾಗಿ ಹೇಳ್ದೆ. ಅತ್ತೆ ನೀವು ಸುಮ್ಮನೆ. ಮಾಸ್ಟರ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಸ್ಟ್ರೆ, ನಾನು ನಿಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ 1 ತಿಂಗಳಲ್ಲೇ ಕಾಲಿಂದ ತಲೆ ಬಚ್ಕೋಬೋದಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ದೀರಾ? ಸೂರ್ಯಗೆ ನಮಸ್ಕಾರ ಮಾಡ್ತಿದ್ದೀವಿ. ನೀವು ಸೂರ್ಯನ ನೋಡ್ಕೊಂಡು ಡೈರೆಕ್ಟ್ ಆಗಿ ನಮಸ್ಕಾರ ಮಾಡೋದಕ್ಕೆ ನಾನು ಯಾಕೆ ಬರ್ಬೇಕಿತ್ತು? ನಾನು ಹೇಳ್ದಂಗೆ ಮಾಡ್ರಿ. ಇದನ್ನೇ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮಾಡಿದ್ರೆ ಪವರ್ ಯೋಗ ಅಂತಾರೆ. ಸ್ಟಾರ್ಟ್. ಕರೆಕ್ಟಾಗಿ ಮಾಡು. ಏಯ್ ಮಾಡು ಮಾಡು. ಇನ್ನು ಮುಂದಿನ ಆಸನಗಳನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಈಗ ನಿಮ್ಮ 2 ಕೈಗಳನ್ನ ಮೇಲೆತ್ತಿ, ನಿಮ್ಮ ಬಲಗಾಲನ್ನ ಎಡಗಾಲ ಮೇಲೆ ಇಟ್ಕೊಳ್ಳಿ, ನಿಮ್ಮ ಎಡಗಾಲನ್ನ ಬಲಗಾಲ ಮೇಲೆ ಇಟ್ಕೊಳ್ಳಿ. ಹಾ ಯೋ 2 ಕಾರಣ ಹೆಂಗೆ ಮೇಲೆ ತಿರ್ಕೋತಾರೆ? ಅಂದರೆ ಬಲಗಾಲನ್ನ ಇಳಿಸಿದ ಮೇಲೆ ಎಡಗಾಲನ್ನ ಬಲಗಾಲ ಮೇಲೆ ಇಟ್ಕೊಳ್ಳಿ ಅಂತೆ. ಇದೇ ಥರ 5 ಸೆಕೆಂಡು ಈ ಕಾಲು, 5 ಸೆಕೆಂಡು ಈ ಕಾಲನ್ನ ಹೋಲ್ಡ್ ಮಾಡಬೇಕು. ಹಾಂ ಓಕೆ ಓಕೆ, ಈಸಿ ಇದೆ ಅಲ್ಲ? ಹಾಂ ಸಾಕು ಸಾಕು. ಈಗ ಮುಂದಿನ ಆಸನಕ್ಕೆ ಹೋಗೋಣ. ಮಾಡಿ ಮಾಡಿ 10 ಟೈಮ್ಸ್ ಮಾಡಿ. ಮಾಡಬೇಡ. ಅಂಕಲ್ ಆಗಲ್ಲ, ಮಾಡು ಮಾಡು. ಅಮ್ಮ ಯೋಗ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದು ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಬೇಬಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ನೀನ್ ತಿಂತಾಗಲ್ಲ. ನಂಗೆ ಎದುರು ಬರುತ್ತೆ. ಯೋಗ ಮಾಡು. ಅಮ್ಮ ನಂಗೂ ಒಂಚೂರು ಜ್ಯೂಸ್ ಕೊಡಮ್ಮ. ತಿರ್ಗಾಳೆ. ಯೋಗ ಮಾಡ್ಬೇಕಾದ್ರೆ ಜ್ಯೂಸ್ ಕುಡಿದ್ರೆ ಸುಸು ಬರುತ್ತೆ. ಅಮ್ಮ ನೀನ್ ಕುಡಿತಾ ಇದೆಯಲ್ಲಮ್ಮ. ನಾನು ಯೋಗ ಮಾಡ್ತಾ ಇಲ್ವಲ್ಲಮ್ಮ, ನಿಂತ್ಕೊಂಡು ಮಾಡು. ಸಾಕು ಸಾಕು. ಈಗ ಮುಂದಿನ ಆಸನ. ಮೊದಲಿಗೆ ನಿಮ್ಮ ಬಲಗಾಲನ್ನ ಮರ್ಚಿ ನಿಮ್ಮ ಬಲಗಾಲ ಮೇಲೆ ಕೂತ್ಕೋಬೇಕು. ಅದು ಎಡಗಾಲ್ ಕಣಯ್ಯ. ಅದೇ ಅದೇ ಎಡಗಾಲು. ಆಮೇಲೆ ನಿಮ್ಮ ಬಲಗಾಲನ ಎಡಗಾಲ ಮೇಲೆ ಹೀಗೆ ಇಟ್ಟು ಬಲಗೈನ ಹಿಂದೆ ಇಟ್ಟು ಎಡಗೈನ ಬಲಗೈ ಹತ್ರಕ್ಕೆ ತಗೊಂಡೋಗ್ಬೇಕು. ಹಾ ಆಮೇಲೆ ಆಮೇಲೆ 1 ನಿಮಿಷ ಬನ್ನಿ ಇಲ್ಲಿ. ಏನಾಯ್ತು? ಓ ಬಲ್ಗೈ. ಏನ್ ಮಾಡ್ಬೇಕು? ನೆನ್ನೆ ಮನೇಲಿ ಆಲೂ ಪರೋಟ ಮಾಡಿದ್ರು, ಸರಿಗ್ ಬ್ಯಾಟಿಂಗ್ ಮಾಡ್ಬಿಟ್ಟೆ, ಹೆವಿ ವಾಯು ಆಗ್ಬಿಟ್ಟು ಸ್ಟಕ್ ಆಗ್ಬಿಟ್ಟಿದೀನಿ. ಆಂಟಿ ಒಂದ್ ಸ್ವಲ್ಪ ಆಂಟಿ ಕ್ಲಾಕ್ ವೈಸ್ ತಿರ್ಗ್ಸಮ್ಮ. ಸಾಕಾ? ಅಲ್ಲ ಸರ್, ಎಡಗೈ ಬಲ್ಗೈ ಸೇರ್ಸೋದು ಅಷ್ಟೊಂದು ಕಷ್ಟನಾ? ನನಗೆ 2 ಎಡಗೈಯೇ ಅಮ್ಮ. ಓ
ಅಯ್ಯಯ್ಯೋ. ಈಗ ಮುಂದಿನ ಆಸನ ಮಗು ಆಸನ. ಬೇಡ ಬೇಡ ಬೇಡ, ಮುಂದಿನ ಆಸನಕ್ಕೆ ಹೋಗೋಣ. ಮುಂದಿನ ಆಸನ ಈಗ ಕೊನೆಯ ಆಸನ ಶವಾಸನ. ಪುಟ್ಟ ಮಲ್ಕೋ. ಮಲ್ಕೊಂಡಂಗೆ ಇರಬೇಕು, ಆದರೆ ನಿದ್ದೆ ಮಾಡಬಾರ್ದು. ನೀನು ಉಸಿರಾಟದ ಮೇಲೆ ಗಮನ ಇರಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ಸಾಕು ಪುಟ್ಟ, ಎದ್ದೇಳು. ವಂಶಿ ಮುಗಿತಂತ ಎದ್ದೇಳಪ್ಪ. ಪುಟ್ಟ ವಂಶಿ ಎದ್ದೇಳಮ್ಮ. ಮಲ್ಕೊಬಿಟ್ಟವಳಣ್ಣ. ಆಗಿದ್ರೆ ಇವತ್ತಿಗೆ ಕ್ಲಾಸ್ ಸಾಕು ಸಾಕು.